ಈ ನಡುವೆ ನಾಪತ್ತೆಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಇವತ್ತು ಬೆಂಗಳೂರಿಗೆ ಬರ್ತಾರಾ, ಬಂದು ಸರೆಂಡರ್ ಆಗ್ತಾರಾ ಅಂತಕ್ಕಂಥ ಒಂದು ಪ್ರಶ್ನೆ. ರೇವಣ್ಣ ಅರೆಸ್ಟ್ ಆಯಿತು, ಈಗ ಪ್ರಜ್ವಲ್ ಸರೆಂಡರ್ ಆಗ್ತಾರಾ ಅಂತ. ಇವತ್ತು ಸಂಜೆ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಆಗಮನವಾಗುವ ಸಾಧ್ಯತೆ ಇದೆ. ಪಬ್ಲಿಕ್ ಟಿವಿಗೆ ಈ ಬಗ್ಗೆ ಉನ್ನತ ಮೂಲಗಳ ಮಾಹಿತಿ ಸಿಕ್ಕಿದೆ. ಬೆಂಗಳೂರು ಅಥವಾ ಮಂಗಳೂರು ಏರ್ಪೋರ್ಟ್ಗೆ ಬರಬಹುದು ಅಂತ. ಹಾಗಾಗಿ ಎರಡು ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೊತೆಗೆ SIT ಸಾಕಷ್ಟು ತಯಾರಿಗಳನ್ನ ಮಾಡ್ಕೋತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣಗಾಗಿ ಕಾದು ಕುಳಿತಿದ್ದಾರೆ SIT ಪೊಲೀಸರು ಎರಡೂ ಕಡೆ. ಮಂಗಳೂರಲ್ಲೂ ಹೌದು, ಬೆಂಗಳೂರಿನಲ್ಲೂ ಹೌದು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕರ್ನಾಟಕದಲ್ಲಿರೋದು ಇದು ಎರಡು. ಸೊ ಯಾವುದೇ ದೇಶದಿಂದ ಬಂದರೂ ಕೂಡ ಬೆಂಗಳೂರಿಗೆ ಬರಬೇಕು ಇಲ್ಲ ಮಂಗಳೂರಿಗೆ ಬರಬೇಕು. ಬಂದ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಈಗ ತಯಾರಿಗಳಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುದ್ದುಕೃಷ್ಣ ಏರ್ಪೋರ್ಟ್ ಬಳಿಯಿಂದ ನನ್ನ ಜೊತೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುದ್ದುಕೃಷ್ಣ, ಈಗ SIT ತಯಾರಿ ಹೇಗಿದೆ? ಬರುವ ನಿರೀಕ್ಷೆ ಇದೆಯಾ? ಏನಾದರೂ ಮಾಹಿತಿ ಸಿಕ್ಕಿದೆಯಾ ಅಂತ? ಅರವಿಂದ್, ನಿನ್ನೆ ಸಂಜೆ ರೇವಣ್ಣನವರ ಬಂಧನ ಆದ ನಂತರ ಪ್ರಜ್ವಲ್ ರೇವಣ್ಣನವರು ಕೂಡ ವಿದೇಶದಿಂದ ವಾಪಸ್ ಆಗ್ತಾರೆ ರಾಜ್ಯಕ್ಕೆ ಅನ್ನುವಂಥ ಮಾಹಿತಿ SITಗೆ ಸಿಕ್ಕಿತ್ತು. ಹಾಗಾಗಿ ನಿನ್ನೆ ರಾತ್ರಿ ಅಂದರೆ ಮುಂಜಾನೆ ಬೆಳಗ್ಗೆ 4 ಗಂಟೆಯ ಫ್ಲೈಟ್ನಲ್ಲಿ ದುಬೈನಿಂದ ಬೆಂಗಳೂರಿಗೆ ಆಗಮಿಸ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ಎಲ್ಲರೂ ಕೂಡ ಇಟ್ಕೊಂಡಿದ್ರು. ಹಾಗಾಗಿ ನಿನ್ನೆ ರಾತ್ರಿಯಿಂದಲೇ SIT ಅಧಿಕಾರಿಗಳು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೀಡುಬಿಟ್ಟಿದ್ದಾರೆ. ಈಗಾಗಲೇ ಕೂಡ ಬರುವಂತಹ ಎಲ್ಲ ವಿದೇಶಿ ವಿಮಾನಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ಯಾಸೆಂಜರ್ಸ್ ಲಿಸ್ಟನ್ನು ಕಲೆಕ್ಟ್ ಮಾಡಿಕೊಂಡು ಅದರಲ್ಲೇನಾದರೂ ಪ್ರಜ್ವಲ್ ರೇವಣ್ಣನವರು ಬರ್ತಾರ ಅನ್ನೋಂಥ ನಿರೀಕ್ಷೆಯಲ್ಲಿ SIT ಅಧಿಕಾರಿಗಳು ತಡರಾತ್ರಿಯಿಂದಲೂ ಕೂಡ ಈ ಒಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಒಳಭಾಗದಲ್ಲಿರುವಂಥದ್ದು. ಈಗಲೂ ಕೂಡ SIT ಅಧಿಕಾರಿಗಳು ಇವತ್ತೇನು 3 ಗಂಟೆಗೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ಇತ್ತು. ಆ ಆಧಾರದ ಮೇಲೆ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ 3 ಗಂಟೆಗೆ ಪ್ರಜ್ವಲ್ ರೇವಣ್ಣನವರು ಬರುವಂಥದ್ದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಿದೆ. ಕಾರಣ ಯಾಕೆಂತಂದರೆ ಯಾವುದೇ ರೀತಿಯ ದುಬೈನಿಂದ ಬರುವಂತಹ ವಿಮಾನ 3 ಗಂಟೆಗೆ ಸದ್ಯಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇಲ್ಲ. ಈ ಒಂದು ವಿಮಾನ ಇರುವಂಥದ್ದು ದುಬೈನಿಂದ ಬರುವಂಥದ್ದು ಇವತ್ತು ಸಂಜೆ 6 ಗಂಟೆ 30 ನಿಮಿಷಕ್ಕೆ ಇರುವಂಥದ್ದು. ಆ ಒಂದು ಫ್ಲೈಟ್ನಲ್ಲಿ ಏನಾದರೂ ಬರ್ಬೋದಾ ಅಂತ ನಿರೀಕ್ಷೆ ಕೂಡ ಈಗ ಇರುವಂಥದ್ದು. ಹಾಗಾಗಿ SIT ಅಧಿಕಾರಿಗಳು ಕೂಡ ಒಂದು ರೀತಿ ಕಾತರದಿಂದ ಕಾಯ್ತಾ ಇದ್ದಾರೆ. ಮತ್ತೊಂದು ಮಾಹಿತಿ ಅಂತಂದರೆ ಇನ್ ಕೇಸ್ ವಿದೇಶದಿಂದ ಬಂದರೂ ಕೂಡ ಇನ್ ಕೇಸ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ತಲುಪಿ ಇಲ್ಲಿಂದ ಬೇರೆ ರಾಷ್ಟ್ರೀಯ ದೇಶೀಯ ವಿಮಾನ ನಿಲ್ದಾಣಗಳಿಗೆ ಏನಾದರೂ ಅವರು ಹೋಗ್ತಾರೋ ಅಲ್ಲಿಂದ ಏನಾದರೂ ಇಲ್ಲಿಗೆ ಬರುವಂಥ ಸಾಧ್ಯತೆ ಇದೆಯಾ ಅನ್ನೋಂಥ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಹಾಗಾಗಿ ಇದುವರೆಗೂ ಕೂಡ ಅಧಿಕೃತವಾಗಿ ಖಾತರಿಯಾಗಿಲ್ಲ. ಆದರೆ ಬರುವಂತಹ ನಿರೀಕ್ಷೆಯನ್ನಂತೂ ಅಧಿಕಾರಿಗಳು ಇಟ್ಕೊಂಡಿದ್ದಾರೆ. ಹಾಗಾಗಿ ಏರ್ಪೋರ್ಟ್ ಅಲ್ಲಿ ಈಗಲೂ ಕೂಡ ಕಾಯ್ತಾ ಇರುವಂತಹದ್ದು. ಕೃಷ್ಣ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಸೊ ಯಾವುದೇ ಚಾನ್ಸ್ ಅನ್ನು ಬಿಡಬಾರ್ದು ಅಷ್ಟೇ. ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರಬೇಕು ಅಂತ ಏನಿಲ್ಲ. ಬಾಂಬೆಗೆ ಬಂದು ಬಾಂಬೆಯಿಂದ ಬೆಂಗಳೂರಿಗೆ ಬರ್ಬೋದು, ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ಬೋದು. ಬಟ್ ಎಲ್ಲ ಫ್ಲೈಟ್ಗಳನ್ನು ಕೂಡ ಸ್ಕ್ಯಾನ್ ಮಾಡ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ ಪ್ರಯಾಣಿಕರು ಅಂತ. ಸಿಕ್ಕಬಹುದೇನೋ ಅಂತ ನಿರೀಕ್ಷೆ.